ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ನಡೀತಾ ಇದ್ದಂತಹ ಸಭೆ ಮುಕ್ತಾಯವಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಗಹನ ಚರ್ಚೆ ಆಗಿರುವಂಥದ್ದು. ರಾಜ್ಯದ ಬೆಳವಣಿಗೆಗಳ ಕುರಿತು ಎಐಸಿಸಿ ನಾಯಕರು ಸಭೆ ನಡೆಸಿದ್ದಾರೆ. 2 ತಿಂಗಳಲ್ಲಾದ 5 ರಿಂದ 6 ಸಚಿವರ ಕಾರ್ಯವೈಖರಿಯ ಬಗ್ಗೆಯೂ ಕೂಡ ವಿಶ್ಲೇಷಣೆಯಾಗಿದೆ. ಲೋಕಸಭಾ ಚುನಾವಣೆಯ ಫಲಿತಾಂಶದ ಪರಾಮರ್ಶೆಯಾಗಿದೆ. ಚುನಾವಣಾ ಫಲಿತಾಂಶವನ್ನು ಆಧರಿಸಿ ಒಂದಿಷ್ಟು ಕ್ರಮಗಳ ಸೂಚನೆ ಕೂಡ ಪಾಸ್ ಆಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಸಂಪುಟ ಪುನರ್ರಚನೆಯ ವಿಚಾರಕ್ಕೆ ಆಗ್ತಾ ಇರುವಂತಹ ಚರ್ಚೆ ಇದಲ್ಲ ಅಂಥೇಳಿ ಸಭೆಗೂ ಮೊದಲೇ ಸಿಎಂ ಸಿದ್ದರಾಮಯ್ಯನವರು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ರು. ಈಗ ಸಭೆಯಲ್ಲಾಗಿರುವಂತಹ ಚರ್ಚೆಯ ವಿಚಾರದ ಬಗ್ಗೆ ನಾವು ವಿವರವನ್ನು ಕೊಡ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕೇಶ್, ಸಭೆ ಮುಗಿತಾ? ಸಭೆಯಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಂತ? ಬಗ್ಗೆ ಸಿಎಂ ಮತ್ತು ಡಿಸಿಎಂ ಜೊತೆ ಎಐಸಿಸಿ ನಾಯಕರುಗಳು ಚರ್ಚೆ ನಡೆಸಿದ್ದಾರೆ. ವಿಶೇಷವಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಡ್ತಿರುವಂತಹ ಆರೋಪ, ಬಿಜೆಪಿ ಮಾಡ್ತಿರುವಂತಹ ಆರೋಪ ಅಥವಾ ಪಾದಯಾತ್ರೆ ಇರ್ಬೋದು, ಜೊತೆಗೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅಂದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಮತ್ತು ಮೂಢ ಹಗರಣದಲ್ಲಿ ಮಾಡಿರುವಂತಹ ಆರೋಪಗಳಿರ್ಬೋದು, ಇವೆಲ್ಲದ್ರ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆ ನಡೆದಿದೆ. ಏನು ಸತ್ಯಾಸತ್ಯತೆ ಏನು ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಬಿಜೆಪಿ ಯಾವ ಗ್ಯಾರಂಟಿಯ ಮೇಲೆ ಈ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರವೂ ಸೇರಿದಂತೆ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ನಡೆದಿದೆ. ಹಾಗೂ ಸಾಕಷ್ಟು ವಿಚಾರಗಳಲ್ಲಿ ಒಂದಷ್ಟು ಕ್ಲಾರಿಫಿಕೇಶನ್ ಕೂಡ ಎಐಸಿಸಿ ನಾಯಕರುಗಳು ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು, ಜೊತೆಗೆ ಅಗ್ರೆಸಿವ್ ಆಗಿ ರಿಯಾಕ್ಟ್ ಮಾಡುವಂತ ಸೂಚನೆಯನ್ನು ಕೂಡ ಸಿಎಂ ಮತ್ತು ಡಿಸಿಎಂಗೆ ನೀಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತದೆ. ಪ್ರೇಮ್, ಸುಕೇಶ್, 5 ರಿಂದ 6 ಸಚಿವರ ಬಗ್ಗೆ ಚರ್ಚೆ ಆಗಿದೆ ಅನ್ನುವಂತಹ ವಿಚಾರ ಯಾವ ವಿಚಾರಕ್ಕೆ ಅನ್ನೋದೇನಾದ್ರೂ ಗೊತ್ತಾಯ್ತಾ, ಹೇಗೆ ಅಂತ? ಖಂಡಿತ. ಯಾಕಂದ್ರೆ 2 ವಿಚಾರಗಳಿದೆ. ಒಂದು, ಅವರ ಪರ್ಫಾರ್ಮೆನ್ಸ್ ಏನು ಅಂತ, ಅವ್ರ ಪ್ರೋಗ್ರೆಸ್ ಕಾರ್ಡ್ ಏನು, ಕಳೆದ 1.5 ವರ್ಷದಲ್ಲಿ ಯಾವ ರೀತಿ ನಡ್ಕೊಂಡ್ರು, ಸರ್ಕಾರದಲ್ಲಿ ಹೇಗೆ ಕೆಲಸ ಮಾಡಿದ್ರು, ಹೇಗೆ ಸ್ಪಂದಿಸಿದ್ರು ಕಾರ್ಯಕರ್ತರಿಗೆ, ಸಾಕಷ್ಟು ವಿಚಾರಗಳಿರುತ್ತೆ. ಇನ್ನೊಂದು, ಅವರು ಈ ರೀತಿ ಕೆಲಸ ಮಾಡಿದ ಹೊರತಾಗಿಯೂ ಕೂಡ ಲೋಕಸಭೆ ಚುನಾವಣೆಯ ಫಲಿತಾಂಶ ಏನು ಅಂತ. ಲೋಕಸಭೆ ಚುನಾವಣೆ ಫಲಿತಾಂಶ ದೊಡ್ಡ ಮಟ್ಟದ ಯಶಸ್ಸು ಕಾಂಗ್ರೆಸ್ಗೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ವಿಧಾನಸಭೆ ಗೆದ್ದಂತ ಸ್ಥಾನಗಳಿಗೆ ಹೋಲಿಸಿದ್ರೆ, ಕಳೆದ ಬಾರಿಗೆ ಹೋಲಿಸಿದ್ರೆ ದೊಡ್ಡ ಮಟ್ಟದ ಫಲಿತಾಂಶ ಅನ್ಸಿರ್ಬೋದು. ಆದ್ರೆ ಸರ್ಕಾರವೇ ಇದ್ದಾಗ ಹೇಗೆ ನಡೆದುಕೊಂಡು ಅವರು ಜಿಲ್ಲಾ ಮಟ್ಟದಲ್ಲಿ ಅಥವಾ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಯಾಕೆ ಕೆಲವು ಸಚಿವರ ಕ್ಷೇತ್ರ ಹಿನ್ನಡೆ ಆಯ್ತು, ಇವೆಲ್ಲವೂ ಕೂಡ ಪರಿಗಣಿಸಬೇಕು. ಅದರ ಆಧಾರದ ಮೇಲೆ ಸಚಿವ ಸಂಪುಟ ಪುನರಚನೆ ಆಗೋದು ಆಗ್ಲಿ ಅನ್ನುವಂತ ಸೂಚನೆ ಕೂಡ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಕೆ.ಸಿ. ವೇಣುಗೋಪಾಲ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ನೇತೃತ್ವದಲ್ಲಿ ಸಭೆ ನಡೆದಿದೆ. ಮೊನ್ನೆಯಷ್ಟೇ ಸಿಎಂ ಡಿಸಿಎಂ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿ ರಾಜ್ಯ ರಾಜಕಾರಣದ ಮಾಹಿತಿಯನ್ನು ಕೊಟ್ಟಿದ್ರು. ಅವರಿಬ್ಬರು ನಾಯಕರುಗಳು ಈಗ ರಾಜ್ಯದಲ್ಲಿ ಸಭೆ ನಡೆಸೋದು ಕುತೂಹಲ ಕಾರಣವಾಗ್ತಾ ಇದೆ. ಸಭೆಯ ನಂತರ ಮತ್ತೇನೆಲ್ಲ ಬೆಳವಣಿಗೆಗಳಾಗುತ್ತೆ, ಇವತ್ತಿನ ಬೆಳವಣಿಗೆಯ ನಂತರ ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾದರೂ ಬದಲಾವಣೆಗಳಾಗುತ್ತಾ ಅನ್ನೋದು ತುಂಬ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ.